How happy are you today, firstly? Every day is a good day. You know, when you wake up, ಎದ್ವಿ ಅನ್ನೋದೇ ಒಂದು ದೊಡ್ಡ ವಿಷಯ ಅಯ್ಯೋ ನಿದ್ದೆಯಿಂದ ಅಲ್ವಾ. ಐ ವಾಸ್ ರೀಸೆಂಟ್ಲಿ ರೀಡಿಂಗ್ ಅಬೌಟ್ ಇಟ್ ಸಮ್ವೇರ್. ಯುನೋ ಎಲ್ಲ ಏನೇನೋ ಯೋಚನೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಇವತ್ತು ಹೆಂಗಿತ್ತು, ಲೈಕ್ ಈ ಕ್ವೆಶ್ಚನ್ಗೆನೆ, ಯುನೋ ಹೌ ವಾಸ್ ಯೋರ್ ಡೇ, ಅಥವಾ ಇವತ್ತು ರೈಟ್ ನೌ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಅನ್ನೋಕ್ಕೆ. ಸಮ್ ಇಂಟೆಲಿಜೆಂಟ್ ಮ್ಯಾನ್ ಸೆಡ್ ಸಮ್ವೇರ್, ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಎದ್ದಿದ್ದೀರಾ, ಯುನೋ ನಿದ್ದೆಲೆ ಹೋಗ್ಬಿಟ್ಟಿಲ್ಲ ಅನ್ನೋದೊಂದು ದೊಡ್ಡ ವಿಷಯ. ಆ್ಯಂಡ್ ನೀವು ಎದ್ದ ಮೇಲೆ ನಿಮ್ಮನ್ನು ಪ್ರೀತಿಸೋರು ಅಥವಾ ನೀವು ಪ್ರೀತಿಸೋರು ಎಲ್ಲರೂ ಎದ್ದು ನಾರ್ಮಲ್ ಆಗಿ ಅವ್ರ ಡೇ ಕಂಡಕ್ಟ್ ಮಾಡ್ತೀರಾ ಅಂದರೆ ಅದಕ್ಕಿಂತ ಬೆಟರ್ ಡೇ ಬೇಕಾ ನಿಮಗೆ ಅಂತ. ವಿಚ್ ಇಸ್ ಸೋ ಟ್ರೂ ಅಲ್ಲ. ಲೈಫ್ ಇಸ್ ಸೋ ಅನ್ಸರ್ಟನ್. ಸೊ ಬಿಕಾಸ್ ಇವತ್ತು ಹೋಗ್ತಾ ಹೋಗ್ತಾ ವಿ ಆಲ್ವೇಸ್ ಕೀಪ್ ಚೇಸಿಂಗ್ ಆ್ಯಂಡ್ ರನ್ನಿಂಗ್ before we acknowledge what's actually there, because of which other things are smoothly functioning. So hangagi simple things in life. So every day is okay, ಎದ್ವಿ, ಓಕೆ. ಅಫ್ಕೋರ್ಸ್ ಪ್ಲಾನಿಂಗ್ ಇರುತ್ತೆ, ನಾಳೆಗೆ, ನಾಡಿದ್ದಿಗೆ, ಮುಂದಿನ ವರ್ಷಕ್ಕೆ ಅಂದ್ಕೊಂಡು. ಪ್ಲಾನಿಂಗ್ ಇಲ್ಲದೆ ಹೋದರೆ ಹ್ಯೂಮನ್ ಇದರಲ್ಲಿ ಏನು ಮಜಾ ಇರಲ್ಲ ಅನ್ಸುತ್ತೆ. ಬಟ್ ಸ್ಟಿಲ್ ಯುನೋ ಟೇಕ್ ಎವ್ರಿ ಡೇ ಅಟ್ ಅ ಟೈಮ್. So that's Anu Ji. Yes. Anu So Prabhakar today avaru. is designated to Rashmi. Atara. Amazing. So there's a popular saying, no one is responsible for your happiness but for you anta. Nimana as actress nodidivi, TV shows, all of this glitz and glamour in front of camera is fine, but off camera anta bandre you are like this simple somebody who's like walking around in linens and cottons. Nimdu sersi makeup nane ಹಾಕೊಂಡು ಕೂತಿದ್ದೀನಿ ಅಂದ್ರೆ that's Anu Prabhakar ಅವರು off camera. So what's like your go to thing happiness ಗೆ? See, of course ಅದು ಕೇಳಕ್ಕೆ ಚೆನ್ನಾಗಿ ಅನ್ಸತ್ತಲ್ವಾ. ಬೇರೆ ಯಾರು ನಮ್ಮ ಖುಷಿನ ಕಂಟ್ರೋಲ್ ಮಾಡಬಾರ್ದು ಅಥವಾ ನಮ್ಮ ಮೂಡ್ನ ಯಾರು ಕಂಟ್ರೋಲ್ ಮಾಡಬಾರ್ದು. ಅದು ನಮ್ಮ ಕೈಯಲ್ಲಿದೆ. ನಾವು ಖುಷಿ ಪಡ್ತೀವೋ, ಬೇಜಾರು ಮಾಡ್ಕೋತೀವೋ, ಅಥವಾ ಸ್ಯಾಡ್ ಆಗಿರ್ತೀವೋ, ಕೋಪ ಮಾಡ್ಕೋತೀವೋ ಅನ್ನೋದು. ಇಟ್ಸ್ ಈಸಿಯರ್ ಸೆಡ್ ದೆನ್ ಡನ್. ಯಾಕಂದರೆ ನಾವು ಪ್ರೀತಿಸೋರು ನಮ್ಮ ಮೇಲೆ ಪ್ರಭಾವ ಬೀರ್ತಾರೆ ಅಲ್ವಾ. ಸೊ ಎಲ್ಲೋ ಒಂದು ಕಡೆ ರಘು ಸ್ವಲ್ಪ ಏನೋ ಟ್ರ್ಯಾಕಲ್ಲಿಲ್ಲ, ಆಫ್ ಮೂಡಲ್ಲಿದ್ದಾರೆ ಅಂದರೆ ಇಟ್ಸ್ ಆಬ್ವಿಯಸ್ಲಿ ಗೋಯಿಂಗ್ ಟು ಎಫೆಕ್ಟ್ ಮೀ. ಐ ಆಮ್ ಗೋನ್ ಟು ಬಿ ಲೈಕ್, ಓಕೆ ಏನಾಯಿತು, ವೈ, ವಾಟ್ ಹ್ಯಾಪೆಂಡ್. ಅಥವಾ ನನ್ನ ಮಗಳೇನೋ ಕಿರಿಕಿರಿ ಮಾಡ್ತಾಳೆ ಅಂದರೆ ಇಟ್ ವಿಲ್ ಬಾದರ್ ಮೀ. ಆರ್ ಇಫ್ ಬೋತ್ ಮೈ ಮದರ್ಸ್ ಏನೋ ಅವ್ರ ಏರ್ಪೇರ್ ಆಗ್ತಿದೆ ಅವರಲ್ಲಿ, ಅಥವಾ ಅವ್ರ ಹೆಲ್ತ್ ವಿಷಯದಲ್ಲೋ ಏನೋ ಅಂದರೆ ಆಫ್ಕೋರ್ಸ್ ಇಟ್ಸ್ ಗೋಯಿಂಗ್ ಟು ಬಾದರ್ ಅಸ್. ಬಟ್ ಸ್ಟಿಲ್ ಅನ್ನೆಸೆಸರಿ ವಿಷಯಗಳನ್ನ ಬಾದರ್ ಮಾಡೋಕ್ಕೆ ಬಿಡದೆ ಹೋದರೆ ನಿಮ್ಮ ಹ್ಯಾಪಿನೆಸ್ಸು, ನಿಮ್ಮ ಮೂಡು, ನಿಮ್ಮ ಇದು ಎಲ್ಲ ನಿಮ್ಮ ಕಂಟ್ರೋಲಲ್ಲಿ ಇರಬಹುದು. ಸೊ ಹಾಗಾಗಿ ಸ್ವಲ್ಪ ಪರ್ಸ್ನಲ್ ಬಾಂಡ್ಸ್ ಬಿಟ್ಟರೆ ಬಾಕಿ ಎಲ್ಲ ನಥಿಂಗ್ ಕ್ಯಾನ್ ಡಿಸ್ಟರ್ಬ್ ಯುವರ್ ಹ್ಯಾಪಿನೆಸ್ ಅಂತ ಹೇಳ್ತೀರಾ? ನಥಿಂಗ್ ಕ್ಯಾನ್ ಡಿಸ್ಟರ್ಬ್ ಅನ್ನೋ ಲೆವೆಲ್ಗೆ ಏನು ಸ್ಪಿರಿಚುಯಾಲಿಟಿ ಬಂದಿಲ್ಲ. ಆಫ್ಕೋರ್ಸ್ ಡಿಸ್ಟರ್ಬ್ ಆಗತ್ತೆ, ಬಟ್ ಮೊಮೆಂಟ್ರಿ, ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ಸ್ ಇರಲ್ಲ. ನಾನು ಪ್ರೀತಿಸೋರು ನನಗೆ ತುಂಬ ಮುಖ್ಯವಾದ ಜೀವಗಳು ಚೆನ್ನಾಗಿದ್ರೆ, ಎಲ್ಲ ಯುನೋ ಬ್ಯಾಲೆನ್ಸ್ಡ್ ಆಗಿ ನಡೀತಾ ಇದ್ರೆ ಐ ಆಮ್ ಓಕೆ. ಯಾಕಂದರೆ ಬೈ ನೇಚರ್ ನಾನು ತುಂಬ ಸ್ಟ್ರೆಸ್ ಆಗ್ತೀನಿ. ಐ ಆಮ್ ಅ ವೆರಿ ಸ್ಟ್ರೆಸ್ಡ್ ಔಟ್ ಪರ್ಸನ್, ಕ್ರೇಜಿ ಸ್ಟ್ರೆಸ್ ನನಗೆ. ಸೊ ರಘು ಅವ್ರು ನನ್ನ ಲೈಫಲ್ಲಿ ಬಂದಮೇಲೆ ಅದು ಸ್ವಲ್ಪ ಕಂಟ್ರೋಲ್ ಆಗಿದೆ, ಬಿಕಾಸ್ ಹೀ ಈಸ್ ಅ ವೆರಿ ಕಾಮ್ ಪರ್ಸನ್. ತುಂಬ ಕಾಮಾಗೆ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾರೆ ಎಲ್ಲ. ನನಗೆ ಪಟ್ಟಂತ ಬ್ರೈನ್ ಓಡೋದೇ ನೆಗೆಟಿವ್ ಲೈನಲ್ಲಿ. ಅದು ನಮ್ಮ ಫ್ಯಾಮಿಲಿಲೇ ಬಂದ್ಬಿಟ್ಟಿದೆ. ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನನ್ನ ಕಸಿನ್ಸು, ನಾನು ಎಲ್ಲರೂ ಒಂದೇ ಥರ ಬೇಗ ಸ್ಟ್ರೆಸ್ ಆಗಿಬಿಡ್ತೀವಿ. ಬಟ್ ಸ್ಟಿಲ್ ಇಟ್ಸ್ ಸಮಥಿಂಗ್ ಯು ಕ್ಯಾನ್ ಲರ್ನ್ ಟು ಕಂಟ್ರೋಲ್. ಸೊ ಯಾ.